ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರುಬೇಳೆ ಮಾಡಕತ್ತೀನಿ ನೋಡ್ರಿ. ಭಾಳ ಜನ ಹೇಳಿಕೊಟ್ಟಿದ್ರಿ ಉದುರುಬೇಳೆ ಮಾಡೋದು ತೋರಿಸ್ರಿ ಸಿಸ್ಟರ, ಅದು ನಿಮ್ಮ ಕಡೆ ಭಾಳ ಸ್ಪೆಷಲ್ ಇರ್ತೈತಿ ಅಂತ ಹೇಳಿದ್ರಿ. ಹೀಗಾಗಿ ಬರ್ರಿ ಇವತ್ತು ಉದುರುಬೇಳೆ ಮಾಡೋದು, ಅದು ಕಡಲೆಬೇಳೆದು ಉದುರುಬೇಳೆ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ನೋಡ್ರಿ. ಇದು ನಾವು ಪ್ರತಿ ಸತ್ಯನೂ ಬದ್ನಿಕಾಯಿ ಯಾರು ತಿನ್ನಂಗಿಲ್ಲಲ್ಲ ಅಂಥವ್ರು ಹೋಳಿಗೆ ಒಳಗೆ ಉದುರುಬೇಳೆ ಪಲ್ಯ ಮಾಡ್ಕೊಂಡು ಉಣ್ತಾರೆ ನೋಡ್ರಿ. ಹೆಂಗೆ ಹೇಳಬೇಕು ಅಂತಂದ್ರೆ ಸ್ವೀಟ್ ಅಡುಗೆ ಮಾಡಿದಾಗಲೆಲ್ಲ ಅದು ಕಾಂಬಿನೇಷನ್ ಸ್ವೀಟ್ ಅಡುಗೆಗೆ ಬದನೆಕಾಯಿ ಪಲ್ಯನೇ ಕಾಂಬಿನೇಷನ್ ಆಗಿರುತ್ತೆ. ಆದರೆ ಬದನೆಕಾಯಿ ಯಾರು ತಿನ್ನಲ್ಲ, ಪತ್ತೆ ಪಳಗಿ ಮಾಡ್ತಿರ್ತಾರಲ್ಲ ಅಂಥವರಿಗೆ ಉದುರುಬೇಳೆ ಪಲ್ಯ ಮಾಡಿಕೊಡ್ಬೋದು ನೋಡ್ರಿ. ಬರ್ರಿ ಇವಾಗ ನಾನು ಉದುರುಬೇಳೆ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಒಂದು ಉಳ್ಳಾಗಡ್ಡಿ ತೊಗೊಂಡು, ಒಂದೆರಡು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ, ಒಂದು 8-10 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಗೆ ಹೇಳಬೇಕು ಅಂತಂದ್ರೆ ಕಡಲೆಬೇಳೆ ಉದುರುಬೇಳೆ ಮಾಡಕತ್ತೀನಿ ನಾನು. ಇವು ಮನೆಯಲ್ಲೇ ಮಾಡಿರುವಂಥ ಬೇಳೆ ಕುದಿಸ್ಕೊಂಡಿದ್ದೀನಿ, ಒಂದು 3 ವಿಸಿಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಯಾಕಂದ್ರೆ ಮನೆಯಲ್ಲಿ ವಯಸ್ಸಾಗಿರುವಂಥ ಅತ್ತೆ ಅದರ, ಹಾಗಾಗಿ ನಾನು ಮೆತ್ತಗೆ ಕುದಿಸ್ಕೊಂಡಿದ್ದೀನಿ. ನೀವು ಅಷ್ಟಿದ್ರೆ ನೆನೆ ಇಟ್ಟು ಮಾಡ್ಕೋಬೋದು. ಹೀಗಾಗಿ ನೋಡಿರಿ, ಉದುರುಬೇಳೆ ನೀವು ತೊಗರಿಬೇಳೆದಾದ್ರೂ ಮಾಡ್ಬೋದು. ತೊಗರಿಬೇಳೆ ಉದುರುಬೇಳೆ ಬೇಕು ಅಂದರೆ ಹೇಳ್ರಿ, ಅದನ್ನೂ ಒಂದು ಥರ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಇದು ಡಿಫ್ರೆಂಟ್ ಆಗಿರುತ್ತೆ ಸ್ನೇಹಿತರೆ. ತೊಗರಿಬೇಳೆಗೆ ಇದಕ್ಕೂ ಭಾಳ ಡಿಫ್ರೆಂಟ್ ಆಗಿರುತ್ತೆ. ತೊಗರಿಬೇಳೆದು ಉದುರುಬೇಳೆ ಮಾಡ್ಬೇಕಾದ್ರೆ ನಾವು ಮಸಾಲೆ ಖಾರ ಹಾಕಿ ಒಣ ಖಾರ ಹಾಕಿ ಮಾಡಿರ್ತೀವಿ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಅದು ಅಷ್ಟು ಸರಿ ಬರಲ್ಲ. ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ರೆ ಚೆಂದ ಆಗುತ್ತೆ. ಹೀಗಾಗಿ ಕಡಲೆಬೇಳೆದು ಮಾಡಕತ್ತೀನಿ ನೋಡಿರಿ. ಬರ್ರಿ ಕಡಲೆಬೇಳೆ ಉದುರುಬೇಳೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಇಲ್ಲ ತೊಗರಿಬೇಳೆದೂ ವಿಡಿಯೋ ಮಾಡಿ ಹಾಕ್ರಿ, ಉದುರುಬೇಳೆ ನಾನು ನೋಡ್ತೀನಿ ಅಂತ ಅಂದ್ರೆ ಅದನ್ನು ಒಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಬರ್ರಿ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ, ಅದು ಗ್ಯಾಸ್ ಹಚ್ಕೊಳ್ತೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ರಿ, 1-2 ಸ್ಪೂನು. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂತೀನಿ ನೋಡ್ರಿ. ಜೀರಿಗೆ ಸಾಸಿವೆ ಅದು ನಮ್ಮ ಕಡೆ ಅಂದ್ರೆ ಭಾರಿ ಇರ್ತೈತ್ರಿ ಇದು ಪಲ್ಯ. ಕರಿಬೇವು ಇವಾಗ ಅಷ್ಟೇ ಹರ್ಕೊಂಬಂದಿನಿ ರೀ ಗಿಡದಂದು. ಹಸಿ ಕರಿಬೇವು ಆದಷ್ಟು ಹಸಿ ಕರಿಬೇವು ಬಳಸ್ರಿ, ಕಣ್ಣಿಗೆ ಒಳ್ಳೆಯದು, ಕಣ್ಣಿಗೆ ಪರಿ ಬರಲ್ಲ. ನೋಡ್ರಿ ಇವಾಗ ಎಣ್ಣೆ ಕಾಯ್ದೈತಿ, ಜೀರಿಗೆ ಸಾಸಿವೆ ಚಟಪಟ ಅಂತ ಅನ್ನಕತ್ತವು. ಇದಕ್ಕೆ ಡೈರೆಕ್ಟಾಗಿ ಕರಿಬೇವು ಹಾಕಿದ್ರೆ ಜಲ್ದಿ ಸಿಗೋದಿರುತ್ತೆ. ಹೀಗಾಗಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿಗೆ ಕರಿಬೇವು ಒಂದೇ ಕಡೆ ಹಾಕಿಬಿಟ್ಟಿದೆ ನೋಡಿರಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಹಂಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಕರಿಬೇವಿನ ಬಗ್ಗೆ ತುಂಬ ಒಳ್ಳೆ ಟಿಪ್ಸ್ಗಳು ನಿಮ್ಗೆ ಸಿಗ್ತವೆ. ಹಸಿ ಕರಿಬೇವು ಯೂಸ್ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇರ್ತೈತಿ ಅನ್ನೋದನ್ನು ನಿಮ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಹಸಿ ಕರಿಬೇವು ಯೂಸ್ ಮಾಡೋದು, ಕೊತ್ತಂಬರಿ ಅವಾಯ್ಡ್ ಮಾಡಿರಿ. ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದು ವಾತ ವಾಯುಗೆ ತುಂಬ ಡೇಂಜರು. ಕರಿಬೇವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸು ಹೆಲ್ತ್ಗೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸಾಧ್ಯ ಆದರೆ ಯಜಮಾನ್ರ ಕಡೆಯಿಂದನೇ ಹೇಳ್ತಿರ್ತೀನಿ ನೋಡಿರಿ. ಇವಾಗ ಇದು ಫ್ರೈ ಮಾಡ್ಕೋಬೇಕು. ಇವಾಗ ಪೂರ್ತಿ ಚೆಂದ ಕೆಂಪಗೆ ಫ್ರೈ ಆಗಲಿ. ಇವಾಗಿನ ಜನ್ರೇಷನ್ಗೆ, ಇವಾಗಿನ ಪರಿಸ್ಥಿತಿಗೆ ಎಣ್ಣೆ ಅತಿಯಾಗಿ ಉಣ್ಣೋದ್ರಿಂದ ಏನೆಲ್ಲ ಹೆಲ್ತಿ ಪ್ರಾಬ್ಲಮ್ಗಳದಾವ ಅನ್ನೋದನ್ನು ಕೂಡ ನಾವು ಕಣ್ಣಾರೆ ನೋಡ್ಕೊತ ಹೊಂಟಿದ್ದೀವಿ. ಹೀಗಾಗಿ ನಾನು ಮಾತ್ರ ಮನೆಯಲ್ಲಿ ಯಾವಾಗಲೂ ಕಡಿಮೆ ಎಣ್ಣೆ ಯೂಸ್ ಮಾಡ್ತೀನಿ. ಯಾವಾಗಲೂ ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಅಡುಗೆ ಮಾಡೋದು. ಅನ್ಕೋತೀರ ನೀವು, ಅಂದ್ಕೊಂಡಿರ್ಬೋದು ಎಷ್ಟೋ ಸರಿ ಏನು ಇವ್ರು ಇಷ್ಟೇ ಎಣ್ಣೆ ಹಾಕ್ತೇವೆ ಅಂತೇಳಿ. ಅದು ಆರೋಗ್ಯಕ್ಕೆ ಒಳ್ಳೇದಲ್ರಿ. ಈಗ ಸುಡುಗಾಡು ಎಣ್ಣೆ ಎಲ್ಲ ಬರ್ತವೆ, ಫಿಲ್ಟ್ರ್ ಎಣ್ಣೆ ಅಂತೇಳಿ ನಾವು ಯೂಸ್ ಮಾಡ್ಬೋದು. ಆದ್ರೆ ಫಿಲ್ಟ್ರ್ ಎಣ್ಣೆ ಇರುತ್ತೋ ಇಲ್ವೋ ಹೆಂಗೋ ಯಾರಿಗೆ ಗೊತ್ತು. ಸೀಲ್ ಮಾತ್ರ ಹಾಕಿರ್ತಾರೆ.
ಇವಾಗ ಚಂದ ಫ್ರೈ ಅದು ನೋಡ್ರಿ. ಇವಾಗ ಮೆತ್ತಗಾದವಲ್ಲ, ಇದಕ್ಕೆ ಟೊಮೆಟೊ ಹಾಕ್ತೀನಿ. ಆಗಿನ ಕಾಲದಾಗ ನಮ್ಮಂಗೆ ಎಣ್ಣೆ ಎಲ್ಲಿ ಯೂಸ್ ಮಾಡ್ತಿದ್ದರ್ರಿ. ನಮ್ಮ ಅಜ್ಜಿಯರ ಕಾಲದಾಗ ಸುಮ್ಮನೆ ಒಂದು ಹನಿ, ಏನೋ ಒಂದು ಹನಿ ಎಣ್ಣೆ. ಅವಾಗ ರೋಗ ರುಚಿನ ಇದ್ದಿದ್ದಿಲ್ಲ ಸ್ನೇಹಿತರೆ. ಅಜ್ಜಿಯರ ಕಾಲದೊಳಗೆ ಎಲ್ಲಿ ದೊಡ್ಡ ದೊಡ್ಡ ರೋಗ ಇದ್ದವು ರೀ ಹೇಳ್ರಿ. ಈಗ 20ರಿಂದ 30 ವಯಸ್ಸು ದಾಟಿರಂಗಲ್ಲ ಹಾರ್ಟ್ ಅಟ್ಯಾಕು ಅಂತಾರೆ, ಆ್ಯಕ್ಸಿಡೆಂಟ್ ಅಂತಾರೆ, ಅದು ಆಯಿತು ಇದಾಯಿತು. ಯಪ್ಪ, ಅವಾಗೆಲ್ರಿ 100 ವರ್ಷ ಬದುಕ್ತಿದ್ರು ಜನರು. ನಮ್ಮ ಅಜ್ಜಿನೇ ರೀ, ಅಪ್ಪನ ತಾಯಿ 80 ವರ್ಷ ಬದುಕ್ಯಾರ. ಆಮೇಲೆ ಅಪ್ಪನ ಸೋದರತ್ತಿ 80 ವರ್ಷ ಮೇಲೆ ಬದುಕ್ಯಾರ್ರಿ ಅವ್ರು. ಈಗ ನಾವು ರೀ 35 ಆಗೈತಿ, ಇನ್ನು 40ಕ್ಕೆ ಶಿವ ಅನ್ನಂಗೆ ಆಗೈತಿ ಅದು ಪರಿಸ್ಥಿತಿ. ಯಾಕಂದ್ರೆ ಇಷ್ಟು 30 ವಯಸ್ಸು ದಾಟ್ತೀವಿ ಅಂದ್ರೆ ಎಲ್ಲ ಬಾಡಿ ಪೇನ್ಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇವಾಗ ನಾವು ಉಣ್ಣೋ ಫುಡ್ಡಿಗೆ ಆ ಥರ ಐತಿ. ಇವಾಗ ಅರಿಶಿನ ಹಾಕಿದ್ದೀನಿ ನೋಡ್ರಿ ಸ್ವಲ್ಪ. ನೋಡ್ರಿ ಎಲ್ಲ ಚಂದ ಫ್ರೈ ಆದವಲ್ಲ. ಇದಕ್ಕೇನಪ್ಪ ಅಂತಂದ್ರೆ ನಾ ಇನ್ನೂ 1-2 ಕಡ್ಡಿ ಕರಿಬೇವು ಹಾಕ್ತೀನಿ ರೀ. ಇವತ್ತು ಹಸಿ ಕರಿಬೇವು, ಯಾಕಂದ್ರೆ ನಾನು ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದ್ರೆ ಮನೆಯಲ್ಲೇ ಬೆಳಿತೀವಿ ರೀ, ಯಾಕೆ ಕಂಜೂಸ್ ಮಾಡಬೇಕು. ಹೀಗಾಗಿ ನಾನು ಕೊತ್ತಂಬರಿ ಯೂಸ್ ಮಾಡಲ್ಲ ರೀ. ಹೇಳ್ಬೇಕಂದ್ರೆ ಕೊತ್ತಂಬರಿಗಿಂತ ಜಾಸ್ತಿ ನಾನು ಕರಿಬೇವನ್ನೇ ಯೂಸ್ ಮಾಡ್ತೀನಿ. ಇವಾಗ ಕೈಯಿಂದನೇ ಮುರಿದ್ಬಿಟ್ಟು ಈ ಥರ ಕರಿಬೇವು ಹಾಕ್ಕೊತೀನಿ. ಸ್ವಲ್ಪ ಹಸಿ ಹಸಿಯಾಗಿ ಇರ್ಬೇಕಾದ್ರೆ ಮೊದಲು ಒಗ್ಗರಣೆಯೊಳಗೆ 2 ಕಡ್ಡಿ ಹಾಕಿನಿ, ಇವಾಗ 2 ಕಡ್ಡಿ ಹಾಕಕತ್ತೀನಿ. ಈಗ ಇದೆಲ್ಲ ಫ್ರೈ ಆಗೈತಿ ಸ್ನೇಹಿತರೆ. ಇದಕ್ಕೆ ಬೇಳೆ ಹಾಕ್ಕೊಳ್ಳೋಣ. ಕುದಿಸಿಟ್ಟಿವಲ್ಲ, ಏನು ಕುದಿಸಿಟ್ಟಿರುವಂಥ ಬೇಳೆನ ಹಾಕ್ಕೊಳ್ಳೋಣ. ಇವು ಮನೆಯಲ್ಲೇ ಮಾಡಿದ್ವು ಸ್ನೇಹಿತರೆ, ಮನೆಯಲ್ಲೇ ಬೇಳೆ ಮಾಡಿವಿ. ಯಾಕಂದ್ರೆ ಹೊಲ್ದಾಗ ಬೆಳೆದಿರುವಂಥ ಬೇಳೆ ಇದು. ಕಡ್ಲಿನ ತೋರಿಸಿದೆ ನಿಮಗೂ ಕೂಡ ಒಂದಿನ ಕಡ್ಲಿ ಬೇಳೆ ಮಾಡೋದು. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ, ಹಿಂದೆ ವಿಡಿಯೋ ಇದೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡ್ಬೋದು ಕಡ್ಲಿ ಬೇಳೆ ಹೆಂಗೆ ಮಾಡಿದ್ವಿ ಅನ್ನೋದನ್ನು. ನೋಡಿರಿ, ಇದು ಗಂಜಿ ಬಿಡ್ತೈತ್ರಿ ಬ್ಯಾಳೆ. ಮನ್ಯಾಗ ಮಾಡಿರುವಂಥ ಬ್ಯಾಳೆ ಆದ್ರೆ ಗಂಜಿ ಬಿಡ್ತೈತಿ. ಯಾಕಂದ್ರೆ ಪಾಲಿಶ್ ಇರೋಂಗಿಲ್ಲ. ನಾವು ಅಂಗಡಿಯೊಳಗೆ ತೊಗೊಂಬರ್ರಿ ಕುದಿಸ್ರಿ, ಅದು ಗಂಜಿ ಬಿಡ್ತೈತೇನ್ರಿ, ಫುಲ್ ತಿಳಿಯಾಗಿರ್ತೈತಿ. ಅದು ಕಟ್ ಅಂತೀವಲ್ಲ ನಾವು, ಆ ಥರ ಬರೋದೇ ಇಲ್ಲ. ಇದು ನೋಡಿರಿ ಎಷ್ಟು ಚಂದ ಗಂಜಿ ಬಿಟ್ಟೈತಿ. ಪೂರ್ತಿನೂ ಹಾಕ್ಕೊಂಡಿದ್ದೀನಿ ನಾನು. ಹೆಂಗೆ ನೋಡಿರಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ್ರಿ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನೋಡಿರಿ. ಇದಕ್ಕೆ ಕಟ್ಟು ಸಮೇತನ ಹಾಕ್ಕೊಂಡಿರ್ತೀವಲ್ಲ, ನೀರು ಹಾಕೋ ಅವಶ್ಯಕತೆ ಏನಿರಂಗಿಲ್ಲ. ಸ್ವಲ್ಪ ಬ್ಯಾಳೆ ನಾನು ಮೆತ್ತು ಕುದಿಸ್ಕೊಂಡಿದ್ದೀನಿ ರೀ. ಯಾಕಂದ್ರೆ ನಮ್ಮ ಅತ್ತಿ ಹಲ್ಲು ಇಲ್ಲ ಅವರಿಗೆ, ಹೀಗಾಗಿ ಬ್ಯಾಳೆ ಮೆತ್ತ ಕುದಿಸ್ಕೊಂಡ್ರೆ ಉಣ್ತಾರೆ ಅವರು ಕೂಡ ಚಪಾತಿ ಅದ್ರಾಗ. ಇವಾಗ ಟೇಸ್ಟ್ ನೋಡ್ಕೊಳ್ಳೋಣ ರೀ, ಉಪ್ಪಾಗೈತಿ ಇಲ್ಲ ಅಂತ ಹೇಳ್ಬಿಟ್ಟು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಬೇಕು. ಇಲ್ಲಾಂದ್ರೆ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಬೇಕು ನೋಡಿ. ನಾನು ನಿಂಬೆ ಹಣ್ಣು ಹಿಂಡ್ಕೊತೀನಿ ಒಂದು ಅರ್ಧ. ನೋಡಿ, ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡ್ಕೊತೀನಿ. ಸ್ವಲ್ಪ ಹುಳಿ ಹುಳಿ ಆಗಿರ್ಬೇಕಂದ್ರೆ ಚಂದ ರೀ ಅದು ಪಲ್ಯ. ಇದೇನು ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಯಾಕಂದರೆ ಬ್ಯಾಳೆ ಜಾಸ್ತಿ ಕುದಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಹೀಗಾಗಿ ಇವಾಗ ನಿಂಬೆ ಹಣ್ಣಿನ ರಸ ಹಾಕ್ತೀನಿ ನೋಡಿರಿ. ಮಸ್ತ್ ಆಗುತ್ತೆ ರೀ ಇದು. ಉದ್ರಬೇಳೆ ಚಪಾತಿಗೆ, ರೊಟ್ಟಿಗೆ, ನೀವು ಬೇಕು ಅಂದ್ರೆ ದೋಸೆಗೂ ಮಾಡ್ಕೊಂಡು ತಿನ್ಬೋದು. ದೋಸೆಗೂ ಈ ಥರ ಹಚ್ಕೊಂಡು ತಿನ್ಬೋದು, ಮಸ್ತ್ ಆಗುತ್ತೆ. ಅದರಲ್ಲಿ ಕಡಲೆಬೇಳೆದ ರುಚಿ ಏನೋ ತೊಗರಿಬೇಳೆಗಿಂತ ಕಡಲೆಬೇಳೆದ ರುಚಿ ಬರುತ್ತೆ. ಅಂದ್ರೆ ಇದು ಕಡಲೆಬೇಳೆ ತಾಳಲ್ಲ, ಅದು ತೊಗರಿ ಬೇಳೆದು ಮಾಡಿದ್ರೆ 2 ದಿನ ಇಟ್ಟರು ಏನಾಗಲ್ಲ. ಬುತ್ತಿ ಪಿತ್ತಿ ಹಿಂಗೆ ಕಟ್ಕೊಂಡು ಹೋಗ್ತೀವಲ್ರಿ ಎಲ್ಲಾದರೂ ಜರ್ನಿ ಮಾಡ್ಬೇಕಾದ್ರೆ, ತೊಗರಿ ಬೇಳೆದೇ ಮಾಡಿರಿ ಉದ್ರಬೇಳೆ, ಅಂದ್ರೆ ಚಂದ ಆಗುತ್ತೆ, ಜಲ್ದಿ ಕೆಡೋದಿಲ್ಲ ಅದು. ಇದು ಜಲ್ದಿ ಕೆಟ್ಟುಬಿಡುತ್ತೆ ರೀ ಅದು. ತೊಗರಿಬೇಳೆ ಮಸಾಲೆ ಖಾರ ಹಾಕಿ ಮಾಡ್ಬೇಕ್ರಿ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಟೇಸ್ಟ್ ಕರ್ತೈತೆ ಅದು. ಹಿಂಗೆಲ್ಲರ ಜರ್ನಿ ಮಾಡಬೇಕಾದ್ರೆ ಕಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಕಡಲೆಬೇಳೆದು ಮಾಡಬಾರ್ದು, ತೊಗರಿಬೇಳೆದು ಮಾಡಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಬಿದ್ದಿದೆ, ಉಪ್ಪು ಹಾಕ್ಕೊತೀನಿ ಸ್ವಲ್ಪ.
ಇಷ್ಟ ನೋಡ್ರಿ ಅದು ಪಲ್ಯ. ನಾವು ಸ್ವಲ್ಪ ಬೇಳೆ ಬಿರ್ಸಿ ಕುದಿಸಿದ್ವಿ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಚಂದ ಕುದಿಸ್ಕೋಬೋದು. ಇಷ್ಟ ಆಯ್ತು ನೋಡಿರಿ ಪಲ್ಯ. ಓಕೆ, ಯಾರಿಗೆಲ್ಲ ಉದುರುಬೇಳೆ ಮಾಡೋದು ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ, ಇನ್ನೂ ಇಂಟ್ರೆಸ್ಟಿಂಗ್ ಆದ ಒಂದು ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.